ಹಿಂದಿನ ವರ್ಷಗಳ ಸರಾಸರಿಯನ್ನು ನಾವು ನೋಡೋದಾದರೆ ಈ ಸತಿ ಅತಿ ಹೆಚ್ಚು ಹಾಲು ಶೇಖರಣೆ ಇವತ್ತು ಕಳೆದ ಸುಮಾರು ವರ್ಷಗಳ ರೆಕಾರ್ಡ್ ಬ್ರೇಕನ್ನು ಇವತ್ತು ನಾವು ಮುರಿದಿದ್ದೀವಿ. 93 ಲಕ್ಷ ಇತ್ತು ಹಿಂದೆ, ಇವತ್ತು ಆ ರೆಕಾರ್ಡನ್ನು ಇವತ್ತು ಬ್ರೇಕ್ ಮಾಡಿದ್ದೀವಿ. ಹೈಯೆಸ್ಟ್ ಇವತ್ತು 94,26,000 ಇವತ್ತು ಹಾಲು. ಇನ್ನು 10 ದಿನದಲ್ಲಿ 10ರಿಂದ 15 ದಿನಗಳ ಒಳಗಡೆ ನಾವು 1 ಕೋಟಿ ರೀಚ್ ಆಗ್ತಕ್ಕಂಥ ವಿಶ್ವಾಸದಲ್ಲಿ ನಾವು ಇದ್ದೀವಿ. ನಾವೆಲ್ಲ 15 ಒಕ್ಕೂಟದ ಅಧ್ಯಕ್ಷರುಗಳು, ನಮ್ಮ ಡೈರೆಕ್ಟರ್ಗಳು ಮತ್ತು ನಾವು, ನಮ್ಮ MD ಅವರು ಎಲ್ಲರೂ. ಇಲ್ಲಿ ಯಾಕೆ ಈ ಬಾರಿ ಹಾಲು ಹೆಚ್ಚಾಗಿದೆ ಅಂದರೆ, ಕಳೆದ ವರ್ಷದಿಂದ ನಾವು ರೈತರಿಗೆ ಹಾಲಿನ ದರವನ್ನು ಕೊಡಬೇಕಂತೇಳಿ ನಾವು ಭಾಳಷ್ಟು ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ವಿ. KMF ಪ್ರಯತ್ನ ಮಾಡಿತ್ತು, ಹಿಂದಿನ ಅಧ್ಯಕ್ಷರು ಪ್ರಯತ್ನ ಮಾಡಿದರು. ನಾವು ಕೂಡ ಹಿಂದೆ ಡೈರೆಕ್ಟರ್ ಇದ್ವಿ, ಯಾಕಂದರೆ 5 ವರ್ಷ ನಮ್ಮ ಡೈರೆಕ್ಟರ್ ಇರೋದು. ನಾವು ಆ ಬೋರ್ಡಲ್ಲಿ ಇದ್ವಿ. ಆದರೆ ನಾವು ರೈತರಿಗೆ ದರವನ್ನು ಕೊಡ್ತಕ್ಕಂಥ ಕೆಲಸ ಹಿಂದೆ ಆಗಲಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ನೇತೃತ್ವದ ಸರ್ಕಾರ ಬಂದ ಮೇಲೆ ಏನೀಗ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ನಮಗೆ ₹3 ರೇಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನು ವಹಿಸ್ಕೊಂಡ್ರು ಕೇವಲ ಒಂದೇ ತಿಂಗಳಲ್ಲಿ. ಬೇರೆ ಯಾವುದೇ ಸರ್ಕಾರ, ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದರೂ ಬಹುಶಃ, ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೀನಿ, ಬಹುಶಃ ಯಾರೂ 1 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ, ನಾನು ಮುಖ್ಯಮಂತ್ರಿಯಾಗಿ 1 ತಿಂಗಳಾಯಿತು, ಈಗ ನಾವು ದರವನ್ನು ಏರಿಸಿದರೆ ಜನ ಕೇಳ್ತಾರೆ, ಮತ್ತು ಗ್ರಾಹಕರು ಸರ್ಕಾರ ಬಂದು ₹3 ಏರಿಸಿದ್ರು ಅಂಥೇಳಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬೊಟ್ಟು ಮಾಡಿ ತೋರಿಸ್ತಾರೆ ಅನ್ನೋ ಒಂದು ಇದರಿಂದ ಯಾರೂ ಮಾಡ್ತಿದ್ದಿಲ್ಲ. ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತ ಕುಟುಂಬದಿಂದ ಬಂದಂಥವರು, ಮತ್ತು KMF ಬಗ್ಗೆ ಭಾಳಷ್ಟು ಅನುಭವ ಇದೆ. ಹಾಗಾಗಿ ಅವರು ₹3 ದರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ನಾವೇನು ಬೇಡಿಕೆ ಇಟ್ಟಿದ್ವಿ, ನಾನು MD ಅವರು ಮಾತಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ವಿ. ನಾವು ನಮ್ಮ BODs ಎಲ್ಲರೂ ಹೋಗಿ, ಒಂದು ಡೆಲಿಗೇಟ್ ಹೋಗಿ ಸಾಹೇಬ್ರನ್ನ ನಾವು ಕನ್ವಿನ್ಸ್ ಮಾಡಿದ ಮೇಲೆ ಅವರು ₹3 ನೋಡಿ, ಯಾವುದೇ ಸಂದರ್ಭದಲ್ಲಿ ರೈತರಿಗೆ ನಾವು ದರವನ್ನು ಸರ್ಕಾರದಿಂದ ನಾವು ಅನುಮೋದನೆ ತೊಗೊಂಡ ಮೇಲೆ ₹3 ಜಾಸ್ತಿ ಆದರೆ ಏನು ಮಾಡ್ತಿದ್ರು, ಒಕ್ಕೂಟಗಳು ₹1 ಕೊಟ್ಟು ₹1 ಒಕ್ಕೂಟಕ್ಕೆ ಉಳಿಸ್ಕೊಳ್ತಾಯಿದ್ರು. ಮುಖ್ಯಮಂತ್ರಿಯವರು ನಮಗೆ ಡೈರೆಕ್ಷನ್ ಕೊಟ್ಟರು, ಏನಂತ, ನೀವೇನು ₹3 ಕೇಳ್ತಾಯಿದ್ದೀರಿ, ನಾವು ₹5 ಕೇಳಿದ್ವಿ, ₹3 ತೀರ್ಮಾನ ಆಯಿತು. ಆ ₹3 ತೀರ್ಮಾನ ನೀವು ರೈತರಿಗೆ ಕೊಡಬೇಕು, ಅಂದರೆ ಮಾತ್ರ ನಾನು ಇವತ್ತು ಇದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಮಾತಿಗೆ ₹3 ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸ ಮಾಡಿದೆ. ಅದು ಒಂದು ಕಾರಣ ನಮಗೆ ಇವತ್ತು ಏನು ನಾವು ಇವು ಹಳೆ ಬ್ರೇಕನ್ನು ನಾವು ಬ್ರೇಕ್ ಮಾಡಿದ್ದೀವಿ. 94,26,000 ಲೀಟ್ರಿಗೆ ನಾವು ರೀಚ್ ಆಗಿದ್ದೀವಿ. ಇವತ್ತು ನಾವು 1 ಕೋಟಿ ಲೀಟ್ರ್ ಹಾಲಿಗೆ ನಾವು ರೀಚ್ ಆಗ್ತಿದ್ದೀವಿ ಅಂತೇಳಿ ನಾವು ಹೇಳ್ತಾಯಿದ್ದೀವಿ. ಅದು ಒಂದು ಕಾರಣ. ಮತ್ತು ಕೆಲವು ಬದಲಾವಣೆ ಕೂಡ ನಾವು ಮಾಡಿದ್ದೀವಿ. ನಾನು, ನಮ್ಮ MD ಅವರು ನಾವು ಅಧಿಕಾರ ವಹಿಸ್ಕೊಂಡ ಮೇಲೆ ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಪ್ರತಿಯೊಂದು ನಮ್ಮ PCMನಲ್ಲಿ MD ಅವರು ಕೆಲವು ಡೈರೆಕ್ಷನ್ಗಳನ್ನು ಕೊಟ್ಟರು ನಮ್ಮೆಲ್ಲ MDಗಳಿಗೆ. ಈ ಖಾಸಗಿ ಡೈರಿಗೆ ಹೋಗ್ತಕ್ಕಂಥ ಹಾಲುಗಳನ್ನು ಕಡಿವಾಣ ಹಾಕಬೇಕು ಅನ್ನೋದು. ಕೆಲವು ಡೈರಿಗಳಲ್ಲಿ ಕೆಲವು ಏನೇನು ಸಮಸ್ಯೆಗಳಿದ್ದು, ಅದನ್ನೆಲ್ಲನೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಮತ್ತು ಅದರ ಜೊತೆಗೆ ಗುಣಮಟ್ಟದ ಪಶು ಆಹಾರವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಮತ್ತು ನಮ್ಮ ರೈತರಿಗೆ ನಮ್ಮ KMF ಇರ್ಬೋದು, ಮತ್ತು ಒಕ್ಕೂಟಗಳಿಂದ ಹೋಗ್ತಕ್ಕಂಥ ಏನು ಬೆನಿಫಿಷರ್ಸ್ಗಳೇನೋ ಕೆಲವು ಸ್ಕೀಮ್ಗಳಿದ್ದಾವೆ, ಅವೆಲ್ಲದನ್ನು ಕೂಡ ನಾವು ಜರೂರಾಗಿ ಕೊಡುವಂಥ ಕೆಲಸವನ್ನು ಮಾಡಿ, ಮತ್ತು ನಾವು ರೈತರಿಗೆ ಒಂದು ವಿಶ್ವಾಸವನ್ನು ಕೊಟ್ಟಿವಿ ನಾವು. ನೀವು KMFಗೆ ಹಾಲನ್ನು ಹಾಕಬೇಕು, ಯಾಕಂದರೆ KMF ಇದು ನಿಮ್ಮ ಸಂಸ್ಥೆ, ಈ ಸಂಸ್ಥೆಯನ್ನು ನೀವೇ ಬೆಳೆಸಿದ್ದು, ನೀವು ಬೆಳೆಸಿದಂಥ ಸಂಸ್ಥೆಯನ್ನು ಬಿಟ್ಟು ನೀವು ಖಾಸಗಿ ಕಡೆಗೆ ಮುಖ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದು ಒಂದು. ಮತ್ತು ನಾವು ಕೆಲವು ವಿಚಾರಗಳನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿವಿ ರೈತರಿಗೆ. ಏನಂತ, ಈ ಕೆಲವರು ಖಾಸಗಿ ಡೈರಿಗೆ ಹೋಗ್ತಕ್ಕಂಥ ರೈತರು ₹2, ₹3 ಅದು ತಾತ್ಕಾಲಿಕ ಅವ್ರಿಗೆ ಕಾಣೋದು. ನಾವು ಕೆಲವು ಬೆನಿಫಿಟ್ಸ್ ಎಲ್ಲ ಕೊಡ್ತೀವಿ. ನಾವು ರಬ್ಬರ್ ಮ್ಯಾಟ್ ಇರ್ಬೋದು, ಚಾಪ್ ಕಟ್ರ್ ಇರ್ಬೋದು, ನಾವು
ಹಸುಗಳಿಗೆ ನಾವು ಇನ್ಸೂರೆನ್ಸ್ ಕೊಡೋದಿರ್ಬೋದು, ಸೆಮನ್ಸ್ ಇರ್ಬೋದು, ಮತ್ತು ಅದರ ಜೊತೆಗೆ ಬೆನಿಫಿಟ್ಗಳು ಏನೇನು ಕೊಡ್ತೀವಿ ನಾವು ಒಕ್ಕೂಟಗಳಿಂದ KMF ಕಡೆಯಿಂದ. ಸೊ ಅವನ್ನೆಲ್ಲ ನಾವು ಅವೆಲ್ಲ ಲೆಕ್ಕ ಹಾಕಿದರೆ ನೀವು 8ರಿಂದ 10 ರೂಪಾಯಿ ನಿಮಗೆ ಹೆಚ್ಚು ಸಿಗುತ್ತೆ ಆ ರೇಟಿಗೆ ಈ ರೇಟಿಗೆ. ನೀವು ಲಾಸ್ ಆಗ್ತೀರಿ ಅನ್ನೋದನ್ನು ಕೂಡ ನಾವು ಮನವರಿಕೆ ಮಾಡಿಕೊಟ್ಟಿವಿ. ಸೊ ಎಲ್ಲದನ್ನು ಕೂಡ ಇವತ್ತು ವರ್ಕೌಟ್ ಆಯಿತು. ಸೊ ಹಾಗಾಗಿ ಇವತ್ತು ನಾವು 94 ಲಕ್ಷಕ್ಕೆ ಇವತ್ತು ರೀಚ್ ಹಾಕಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ. ಸೊ ನಾನು MD ಅಷ್ಟೇ ಅಂತಲ್ಲ, ಎಲ್ಲ ಯೂನಿಯನ್ ಅಧ್ಯಕ್ಷರುಗಳು, ಕೆಳ ಹಂತದಲ್ಲಿರ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು, ಮತ್ತು ವಿಶೇಷವಾಗಿ ಇವತ್ತು ಹಾಲು ಜಾಸ್ತಿ ಆಗಿದೆ ಅಂದರೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದ್ದು ರೈತರಿಗೆ. ಈ ನಾಡಿನ ಅನ್ನದಾತ ಮತ್ತು ಏನು ರೈತರಿದ್ದಾರೆ, ಈ ಡೈರಿಗೆ ಹಾಲು ಹಾಕ್ತಕ್ಕಂಥ ರೈತರೇನಿದ್ದಾರೆ, ಅವರ ಪರಿಶ್ರಮದಿಂದ ಇವತ್ತು ನಾವು ರೀಚ್ ಆಗಿದ್ದೀವಿ.